है मैम। हाँ बोलो। लोग कहते हैं कि जिम जाने से वो जिम वाले बोलते हैं कि अच्छा फूड चाहिए, महंगा फूड चाहिए खाने। ಏನು ಅರ್ಥವಾಗ್ತಿಲ್ವೇ ಈ ಕೇಸು ಎಲ್ಲ ಮಗುವಾಗಿದ್ದಿದ್ರೆ ಓಕೆ. ಹಾಯ್, ವೆಲ್ಕಮ್ ಟು ಅನ್ಟೋಲ್ಡ್ ವಿಜಯ ಚಾನಲ್. ದಿಸ್ ಇಸ್ ಮೈ ಡೇ 4 ವಿಡಿಯೋ. ಓಕೆ, ಇವತ್ತು ನನ್ ಜೊತೆ ಕೆಲಸ ಮಾಡೋರು ಒಳ್ಳೆ ಕ್ವಶನ್ ಕೇಳಿದ್ದಾರೆ. ಏನ್ ಗೊತ್ತಾ, ಜಿಮ್ಗೆ ಹೋದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಕಾಸ್ಟ್ಲಿ ಫುಡ್ ತಿನ್ಬೇಕು ಅಂತ ಎಲ್ಲ ಹೇಳ್ತಾರೆ. ಆದ್ರೆ ನೀನ್ ಯಾವಾಗ್ಲೂ ಮನೆ ಊಟನೇ ಮಾಡ್ತೀಯಾ, ಬಟ್ ಈ ತರ ಎಲ್ಲ ವರ್ಕೌಟ್ ಮಾಡ್ತೀಯಾ ಮೇಡಮ್ ಅಂತ ಕೇಳಿದ್ದಾರೆ. ಸೊ ದಿಸ್ ಇಸ್ ಗುಡ್ ಕ್ವಶನ್ ಅಲ್ವಾ? ಕಾಸ್ಟ್ಲಿ ಫುಡ್ಡೇ ತಿನ್ಬೇಕು, ಹೀಗೇ ಹೋಗ್ಬೇಕು, ಇದೇ ತಿನ್ಬೇಕು ಅಂತ ಏನೂ ಇಲ್ಲ. ನಮ್ಮ ಹಳೆ ಕಾಲದಲ್ಲಿ ಎಷ್ಟು ಜನ ಸ್ಟ್ರೆಂತ್ ಆಗಿರ್ತಾರೆ. ಅವರೆಲ್ಲ ಏನ್ ಇದೇ ತರ ಕಾಸ್ಟ್ಲಿ ಫುಡ್ಡೇ ತಿನ್ಬೇಕು ಅಂತ ಏನಿಲ್ಲ. ಆತರ ಹೇಳಿದ್ರೆ ತುಂಬಾ ಪವರ್ಫುಲ್ ಫುಡ್ಸ್ ಇದೆ. ಹುಳ್ಳಿಕಾಳು, ಉದ್ದಿನ ಕಾಳು ಈ ತರ ಹೇಳಿದ್ರೆ ಬೇಜಾನ್ ಇದೆ ಅಲ್ವಾ? ಸೊ ಹಾಗೆಲ್ಲ ಏನೂ ಇಲ್ಲ. ನಮ್ಮ ಮೈಂಡ್ ಸೆಟ್, ನಮ್ಮ ಕಾನ್ಫಿಡೆಂಟ್ ಲೆವೆಲ್, ನಮ್ಮ ಗೋಲ್, ಈ ಮೂರು ಕ್ಲಿಯರ್ ಆಗಿ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಇನ್ನೊಂದು, ಜಿಮ್ ಆಗ್ಲಿ ಯೋಗ ಆಗ್ಲಿ ಏನೇ ಆಕ್ಟಿವಿಟಿ ಮಾಡೋದು ಬರೀ ಸೌಂದರ್ಯಕ್ಕೋಸ್ಕರ ಅನ್ನೋ ಕಾನ್ಸೆಪ್ಟ್ ಎಲ್ಲ ಇಟ್ಕೋಬೇಡಿ ಯಾರುನು. ಹೆಲ್ತ್, ನಮ್ಮ ಜೀವನದಲ್ಲಿ ಸುಮಾರ್ ಕಷ್ಟ, ಸುಮಾರ್ ನೋವು, ಬೀಳು ಏಳು ಎಲ್ಲಾನು ತಡ್ಕೋಬೇಕು ಅಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಹಣ ಇಂಪಾರ್ಟೆಂಟ್, ಆದ್ರೆ ಅದಕ್ಕಿಂತ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನಮ್ಮ ಆರೋಗ್ಯ. ಸೊ ನಮ್ಮ ಆರೋಗ್ಯ ಎಷ್ಟು ಫಿಟ್ ಅಂಡ್ ಎನರ್ಜೆಟಿಕ್ ಆಗಿ ಇಟ್ಕೊಂತೀವೋ, ನಮಗ್ ಬರೋ ಎಂತ ಸವಾಲ್ನಾದ್ರೂ ಹೀಗೆ ಎದುರಿಸ್ಬೋದು. ಏನಂತೀರಾ? ಥ್ಯಾಂಕ್ ಯು ಸೋ ಮಚ್.